ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಿಜಯನ ಮನದಾಳದ ಮಾತುಗಳು, ಮಾತೃಭಾಷೆಯಲ್ಲಿ ಬೋಧನೆಗಳು ನನ್ನ ಚಾನಲ್ಗೆ ಸ್ವಾಗತ. ನೋಡ್ರಿ, ನನಗೆ ಹಿಂಗ ಸಪೋರ್ಟ್ ಮಾಡ್ರಿ. ಇವತ್ತ ಗುರು ಪೂರ್ಣಿಮಾ, ಬುಧವಾರ. ಇವತ್ತ ಗುರು ಪೂರ್ಣಿಮಾ. ಇವತ್ತ ಗುರುಗಳ ವಾರ. ವರ್ಷಕ್ಕೆ ಒಂದು ದಿನ ಗುರು ಪೂರ್ಣಿಮಾ ಅಂತ ಆಚರಿಸ್ತೇವೆ ನಾವು. ಎಲ್ಲರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವ್ರು ಮೂರು ದೇವರು ನಾವು ಗುರುಗಳೊಳಗೆ ಕಾಣ್ತೇವೆ. ಆದ್ದರಿಂದ ಎಲ್ಲರೂ ಹೇಳ್ತಾರ, ಹರಮುನಿದರು ಗುರು ಕಾಯುವನು ಅಂತ ಹೇಳ್ತಾರ. ಇದನ್ನ ನಮ್ಗೆ ಪುರಂದರ ದಾಸರು ಹೇಳಿಕೊಟ್ಟಾರ. ಗುರು ದೇವೋ ಭವ ಅಂತಾರ. ಗುರು ಒಳಗನ ದೇವರನ್ನ ಕಾಣ್ಬೇಕು ನಮ್ಮ. ಈಗ ಗುರುವನ್ನು ನೋಡುವಂಥ ರೀತಿ ಬೇರೆ ಬೇರೆ ಇರ್ತದೆ. ಕೆಲವೊಬ್ಬರ ಗುರುವಿನ ನೋಡಿದ್ರೆ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂತಾರೆ. ಗುರುವಿನ ನೋಡಿದ್ರೆ ತಲೆ ಬಾಗ್ತಾರ. ತಲೆ ಬಾಗೋದನ್ನ ಗುರುವಿನ ನೋಡಿ ಕಲಿತಾರ. ಕೆಲವೊಬ್ರು ಗುರುವನ್ನು ಆಲಂಗಿಸ್ತಾರ, ಅಂದ್ರೆ ಅಪ್ಕೊಂತಾರ. ಒಬ್ಬೊಬ್ರು ಗುರುವಿಗೆ ಪೂಜೆ ಮಾಡ್ತಾರ. ಅವ್ರವ್ರು ಇಷ್ಟ, ಅವರು ಗುರುವಿನ ಒಂದೊಂದು ರೂಪದಾಗ ಕಾಣ್ತಾರ ಅವರು. ಈಗ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಜನನಿಯೇ ಮೊದಲ ಗುರು ಅಂತಾರ. ಜನನಿ ನಮಗ ದಾರಿ ತೋರಿಸ್ತಾರ. ಗುರು ಆ ದಾರಿಯೊಳಗೆ ನಡೆಯುವಂತಹ ಜ್ಞಾನ ಕೊಡ್ತಾರ ನಮಗ. ಗುರು ಪದದ ಅರ್ಥ ಯಾರಿಗೂ ಗೊತ್ತಿಲ್ಲ. ಗು ಅಂದ್ರ ಅಜ್ಞಾನ ಅಥವಾ ಕತ್ತಲೆ. ರು ಅಂದ್ರ ದೂರ ಮಾಡುವಂತಹ, ಅಂದ್ರ ಕಳೆಯುವಂತಹ. ಕತ್ತಲೆ ಕಳೆಯುವಂತಹ, ಅಜ್ಞಾನ ದೂರ ಮಾಡುವಂತಹ ಶಕ್ತಿ ಗುರುವಿಗಿರ್ತದೆ. ಇದ ಗುರುವಿನ ಪದದ ಅರ್ಥ ಆಗೈತಿ. ಇವತ್ತು ಗುರುವಾರ, ಇವತ್ತು ಬುಧವಾರ. ನಾಳೆ ಗುರುವಾರ, ಇವತ್ತು ಬುಧವಾರ. ನಾವು ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಗುರು ಪೂರ್ಣಿಮಾ ಅಂತ ಆಚರಿಸ್ತೇವೆ. ಒಬ್ಬರು ಬುದ್ಧ ಪೂರ್ಣಿಮೆ ಅಂತೂ ಆಚರಿಸ್ತಾರೆ. ಇವತ್ತ ಮೂಲ ಗುರು ವೇದವ್ಯಾಸರು ಜನಿಸಿದಂತಹ ದಿನ ಇವತ್ತ. ಅದಕ್ಕೆ ಅವ್ರನ್ನ ನೆನಪಿಗಾಗಿ ನಾವು ಗುರು ಪೂರ್ಣಿಮಾನ ಆಚರಿಸ್ತೇವೆ. ವೇದವ್ಯಾಸರನ್ನ ನಮ್ಗೆ ಮಹಾಭಾರತವನ್ನು ಪರಿಚಯಿಸಿ ಕೊಟ್ಟರು. ಈಗ ಕೃಷ್ಣ ಜಗತ್ತಿಗೆ ಒಬ್ಬನೇ ಗುರು, ಅವನು ಶ್ರೀಕೃಷ್ಣ. ನಾ ಹೇಳಿದ್ನೆ, ಜಗತ್ತಿಗೆ ಗುರು ಅಂದ್ರೆ ಶ್ರೀಕೃಷ್ಣ. ಶ್ರೀಕೃಷ್ಣ ಅವರಿಗೂ ಗುರು ಇದ್ದಾರೆ. ಸಾಂದೀಪನಿ ಮಹರ್ಷಿಗಳು ಅವರ ಗುರುಗಳು. ಅವರ ಆಶೀರ್ವಾದ ಇದ್ರಾನ ನಮ್ಮ ಶ್ರೀಕೃಷ್ಣ ನಮಗೆ ಭಗವದ್ಗೀತೆಯನ್ನು ಕಳಿಸ್ಕೊಟ್ಟರು. ಆದ್ದರಿಂದ ಶ್ರೀಕೃಷ್ಣ ಅವರನ್ನ ಜಗತ್ತಿಗೆ ಗುರು ಅಂತ ಕರೀತಾರೆ. ಈಗ ಸಮಾಜದಾಗ ಪ್ರತಿಯೊಬ್ಬ ಮನುಷ್ಯ ಆಗಿರ್ಬೋದು, ಜೀವಿ ಆಗಿರ್ಬೋದು, ಮತ್ತು ದೇವರು ಆಗಿರ್ಬೋದು, ಎಲ್ಲರಿಗೂ ಗುರುಗಳು ಬೇಕಾ ನಮ್ಗೆ. ದೇವ್ರಿಗೂ ಗುರುಗಳು ಬೇಕಾ. ಅವ್ರಿಗೆ ದೇವರಿಗೂ ಶಕ್ತಿಗಳು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಗುರುಗಳಿಂದ ಕಲಿತಾರ. ಅವರು ಮನುಷ್ಯರಿಗೂ ಗುರುಗಳ ಆಶೀರ್ವಾದ ಬೇಕಾ. ಈಗ ಹಿಂಗೆ ಕೆಲವೊಬ್ಬರ ಗುರುಗಳು ಒಂದೊಂದು ರೂಪದ ಗುರುಗಳು ಕಾಣ್ತಾರೆ. ಒಬ್ಬೊಬ್ಬರ ದೈವ ಇರ್ತಾರೆ ಗುರು. ಒಬ್ಬೊಬ್ಬರಿಗೆ ಶಿರ್ಡಿ ಸಾಯಿಬಾಬಾ ಆಯಿತು, ಗುರು ದತ್ತಾತ್ರೇಯರಾಯ್ತು, ಮತ್ತು ಮೊದಲಿನ ಕಾಲದಾಗ ವೇದವ್ಯಾಸರು ಆಯ್ತು, ಮತ್ತು ಕೆಲವೊಬ್ಬರಿಗೆ ಮಂತ್ರಾಲಯದ ಮಹಾಪ್ರಭು ರಾಘವೇಂದ್ರ ಸ್ವಾಮಿಗಳು ಗುರು ಆಗಿರ್ತಾರೆ. ನನ್ನ ಗುರು ಅಂದ್ರೆ ಮೂಲ ಗುರು ಮಂತ್ರಾಲಯದ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು. ನಾವು ಅವ್ರನ್ನ ಆರಾಧಿಸ್ತೇನೆ. ನೀವು ನೋಡಿ, ನಿಮ್ಮ ಗುರು ಯಾರ, ಅವ್ರನ್ನ ಹೋಗಿ ಆಶೀರ್ವಾದ ತಗೋರಿ. ಮತ್ತು ಗುರುಗಳು ಅಂದ್ರೆ ಬರೀ ಹಿಂಗೆ ಅದಾಗ್ತಲ್ಲ, ನಮ್ಗೆ ಶಿಕ್ಷಣವನ್ನು ಕಲಿಸಿರ್ತಾರಲ್ಲ, ಅವರು ನಮ್ಮ ಗುರುಗಳು. ನೋಡ್ರಿ, ಇವತ್ತು ಅವ್ರಿಗೂ ನಮ್ಮ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಬರ್ರಿ. ಆಗ್ಲಿಕ್ಕಂದ್ರೆ ಫೋನ್ ಮಾಡ್ರೆ ಅವ್ರಿಗೆ ನೀವು ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಕೋರಿ ಅಂತ ಕೇಳ್ಕೊತೇನೆ. ನಾ ಹೇಳಿದ್ನಲ್ಲ, ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಅಂತ. ನೋಡ್ರಿ, ನಾ ಅವ್ರನ್ನ ಮಂತ್ರ ಹೇಳ್ತೀನಿ, ನೀವು ಅನ್ಕೋರಿ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಾ ಹೇಳಿದ್ನಿಲ್ಲ ಆಗಲೇ ಗುರುಪದರ ಪದದ ಅರ್ಥ. ಗು ಅಂದ್ರ ಅಜ್ಞಾನ, ಗು ಅಂದ್ರ ನಾಶ ಮಾಡುವಂತಹ. ಗುರು ಅಂದ್ರ ಅಜ್ಞಾನ ನಾಶ ಮಾಡುವಂತಹ ಶಕ್ತಿ ಇರ್ತೈತಿ. ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತೆಯ ನಮಸ್ತೆ ಗುರು. ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಶ್ರೀ ರಾಘವೇಂದ್ರಾಯ ಪಾಹಿ ಪ್ರಭು. ಶ್ರೀ ರಾಘವೇಂದ್ರ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಶ್ರೀ ರಾಘವೇಂದ್ರ ರಕ್ಷಿತಾಂ ರಕ್ಷಿತಾಂ ರಕ್ಷಿತಾಂ.
पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದರ ಅರ್ಥ ಅಂದ್ರೆ ಯಾರು ಪೂಜೆ ಮಾಡಲಿಕ್ಕೆ ಅರ್ಹರಾಗ್ಯಾರ ಅವ್ರನ್ನ ಯಾರು ಪೂಜೆ ಮಾಡಿದ್ರೆ ಸತ್ಯ ಧರ್ಮ ದಾರಿಯೊಳಗೆ ನಡೆಸ್ತಾರ ನಮ್ಮನ್ನ. ಅವ್ರು ನಂಬಿದ್ರ ಕಲಿಯುಗದ ಕಾಮಧೇನು ಥರ ನಮಗೆ ಕಾಪಾಡ್ತಾರೆ, ಕಲ್ಪವೃಕ್ಷ ಥರ ನಮಗೆ ಆಶೀರ್ವಾದ ಮಾಡ್ತಾರೆ. ಅವರೇ ರಾಘವೇಂದ್ರ ಸ್ವಾಮಿಗಳು. ಶ್ರೀ ರಾಘವೇಂದ್ರ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಶ್ರೀ ರಾಘವೇಂದ್ರ ರಕ್ಷಿತಾಂ ರಕ್ಷಿತಾಂ ರಕ್ಷಿತಾಂ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಯೇ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಓಂ ಶ್ರೀಂ ಐಂ ಕ್ರೀಂ ಸೌತು. ಓಂ ಶ್ರೀಂ ಐಂ ಕ್ರೀಂ ಸೌತು. ಓಂ ಶ್ರೀ ಮಂಚಾಲಮ್ಮ ಮಂತ್ರಾಲಯಕ್ಕೆ ನಮಃ. ಶ್ರೀ ಮಂಚಾಲಮ್ಮ ಮಂತ್ರಾಲಯಕ್ಕೆ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಶ್ರೀ ಪರಿಮಳ ಆಚಾರ್ಯಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಗುರು ಅಂದ್ರೆ ನಮ್ಮ ಎರಡು ರೂಪದಾಗ ಇರ್ತಾರೆ ಗುರುಗಳು. ಈಗ ನಮಗೆ ಶಾಲೆ ಶಿಕ್ಷಣವನ್ನು ಕಲಿಸ್ತಾರಲ್ಲ ಅವ್ರು ಶೈಕ್ಷಣಿಕ ಗುರುಗಳು. ಅವ್ರು ನಮಗೆ ಬದುಕಿನ ದಾರಿಯನ್ನು ತೋರಿಸ್ತಾರ. ಏನು ಕಲಿತ್ರೆ ನಮಗೆ ಒಂದು ಜೀವನದಾಗ ಉದ್ಧಾರ ಆಗಬೇಕು, ನಮಗೆ ಡೆವಲಪ್ ಆಗುವಂತಹ ಶಿಕ್ಷಣವನ್ನು ಕಲಿಸ್ತಾರೆ. ಅವರ ಶೈಕ್ಷಣಿಕ ಗುರುಗಳು. ಮತ್ತು ಇನ್ನೊಬ್ಬರು ಗುರುಗಳು ಇರ್ತಾರೆ, ಅವ್ರು ನಮಗೆ ದೇವ್ರ ಬಗ್ಗೆ, ದೇವರನ್ನು ಹೆಂಗೆ ನಾವು ದೇವರಿಗೆ ಕನೆಕ್ಟ್ ಆಗಬೇಕಾ, ಸಮೀಪ ಆಗಬೇಕಾ, ದೇವ್ರನ್ನ ಅರ್ಥ ಮಾಡೋದು ಹಿಂಗೆ ಅಂತ ಹೇಳ್ಕಾಟ ದೇವ್ರು ಇರೋದನ್ನ ನಮಗೆ ತಿಳಿಸ್ತಾರೆ. ಮೋಕ್ಷಕ್ಕೆ ದಾರಿಯನ್ನು ಹೇಳ್ಕೊಳ್ತಾರ. ಅವರು ನಿಜವಾದ ಗುರುಗಳು ನಮಗೆ. ನಾ ಹೇಳಿದ್ನಿಲ್ಲ, ಶಿರ್ಡಿ ಸಾಯಿಬಾಬಾದು, ಗುರು ದತ್ತಾತ್ರೇಯರು, ರಾಘವೇಂದ್ರ ಸ್ವಾಮಿ, ವೇದವ್ಯಾಸರು ಇವರೆಲ್ಲ ನಮ್ಗೆ ಮೋಕ್ಷದ ದಾರಿಯನ್ನು ತೋರ್ಸಾರ ನಮ್ಗೆ. ನೋಡ್ರಿ, ನೀವು ನಾ ಹೇಳೋ ಮಾಹಿತಿ ಇಷ್ಟ ಆಯ್ತಂದ್ರೆ ನನ್ನ ಚಾನಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬು ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ನೋಡ್ರಿ, ಹಿಂಗೆ ನನಗೆ ಸಪೋರ್ಟ್ ಮಾಡಿ. ಇವತ್ತು ಬುದ್ಧ ಪೂರ್ಣಿಮಾನು. ಇವತ್ತು ಭಗವಾನ್ ಬುದ್ಧ ಅವರು ಗುರು, ಜಗತ್ತಿಗೆ ಗುರು. ಅವರು ಬುದ್ಧ ಗುರುಗಳು ನಮ್ಗೆ ಏನು ಕೊಟ್ಟಾರ? ಶಾಂತಿ ಮತ್ತು ಅಹಿಂಸೆಯನ್ನು ಹೇಳ್ಕೊಟ್ಟಾರ ನಮಗೆ. ದಯವೇ ಧರ್ಮದ ಮೂಲ, ದಯ ಇರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ಕೊಟ್ಟಾರ ನಮ್ಗೆ ಅವ್ರ. ನೋಡ್ರಿ, ಅವರು ತೋರಿಸಿದ ದಾರಿ ಒಳಗೆ ನಾವು ನಡಿಬೇಕ, ಅಹಿಂಸೆಯನ್ನು ಬಿಡಬೇಕ, ಶಾಂತಿಯನ್ನು ನಮ್ಮ ಜೀವನದಾಗ ನಾವು ಪಾಲಿಸಬೇಕು ಯಾವಾಗೂ. ಮತ್ತು ಅವ್ರು ನಮಗೆ ಅಷ್ಟಾಂಗ ಮಾರ್ಗಗಳನ್ನು ಹೇಳ್ಕೊಡ್ತಾರೆ. ಬುದ್ಧ ಅವರು, ಗೌತಮ ಬುದ್ಧ ಅವರು, ಅವ್ರ ದಾರಿ ಒಳಗೆ ನಡ್ಕೊಂಡು ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೋಬೇಕಂತ ಹೇಳ್ಕೊತೇನೆ ನಾನು. ಅಷ್ಟಾಂಗ ಮಾರ್ಗಗಳು ಸಮ್ಯಕ ಜ್ಞಾನ, ನಂಬಿಕೆ, ನಡತೆ, ಜೀವನೋಪಾಯ ಮತ್ತು ಇವನ್ನೆಲ್ಲ ಹೇಳ್ಕೊಟ್ಟಾರ ನಮ್ಗೆ. ಇದನ್ನೆಲ್ಲ ನೀವು ನೋಡ್ರಿ, ನೋಡಿ ಅಳವಡಿಸ್ಬೋರಿ ಅಂತ ಕೇಳ್ಕೊತೇನೆ ನಾನು. ಮತ್ತು ಸಾಯಿಬಾಬಾ ಅವರು, ಶಿರ್ಡಿ ಸಾಯಿಬಾಬಾ ಅವರು ನಮ್ಗೆ ಹೇಳ್ಕೊಟ್ಟಾರ. ಅವ್ರ ಕಡೆಯಿಂದ ನಾವು ಕಲಿತಿದ್ದು ಭಾಳ ಐತೆ. ಅವರು ಈ ವಿಡಿಯೋದಾಗ ಹೇಳೋಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋದಾಗ ಅವ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಮತ್ತು ಗುರು ದತ್ತಾತ್ರೇಯರು, ಅವ್ರನ್ನ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪದಾಗ ಕಾಣ್ತೇವೆ ನಾವು. ನೋಡಿದ್ರೆ ಗುರು ದತ್ತಾತ್ರೇಯ ನೋಡಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ತಲೆಗಳು ಅದಾರ ಗುರು ದತ್ತಾತ್ರೇಯರು. ಅವ್ರನ್ನ ಆರಾಧಿಸಿದ್ರೆ ಚಲೋ ನಮಗೆ. ಇವತ್ತು ನೋಡ್ರಿ, ಗುರು ಪೂರ್ಣಿಮೆ. ಇವತ್ತು ದತ್ತಾತ್ರೇಯ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅವ್ರ ಆಶೀರ್ವಾದನೂ ತಗೋರಿ ಅಂತ ಕೇಳ್ಕೊತೇನೆ ನಾನು. ಜೀವನದಾಗ ಏನೋ ಸಮಸ್ಯೆ ಬಂದರೂ ಅದನ್ನು ಪರಿಹಾರ ಆಗ್ಬೇಕಂದ್ರೆ ನಾವು ಗುರುಗಳ ಹತ್ರ ಹೋಗ್ತೇವೆ. ಗುರುವಿನ ಆಶೀರ್ವಾದ ನಮಗೆ ಬೇಕು. ಈಗ ನಮ್ಮ ಮ್ಯಾಲೆ ದೇವರ ಶಿಟ್ ಮಾಡಿಕೊಂಡು ನಮಗೆ ಗುರು ಕಾಯ್ತಾವ. ಗುರುವಿನ ಆಶೀರ್ವಾದ ಇದ್ರೆ ದೇವ್ರ ಬಗ್ಗೆ ಹೆಂಗೆ ಸಮಾಧಾನ ಮಾಡಿಸ್ಬೇಕು ದೇವರಿಗೆ ಅಂತೇಳಿ ಗುರು ಹೇಳ್ಕೊಡ್ತಾರೆ ನಮ್ಗೆ. ಅದಕ್ಕೆ ಪುರಂದರ ದಾಸರು ಹೇಳ್ತಾರೆ, ಸರಮುನಿದರು ಗುರು ಕಾಯುವನು ಮತ್ತು ಗುರು ದೇವೋ ಭವ ಅಂತಾರೆ. ಅಂದ್ರೆ ಒಂದು ವೇಳೆ ನಮಗೆ ದೇವರ ಆಶೀರ್ವಾದ ಸಿಗಲಿಕ್ಕಂದ್ರೆ ಗುರುಗಳು ನಮಗೆ ಆಶೀರ್ವಾದ ಮಾಡಿ ಕಾಪಾಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ದೇವರು ಅವ್ರಿಗೆ ಒಬ್ಬೊಬ್ಬರು ಗುರುಗಳು ಇರತಾರೆ. ಗುರುವಿನ ಆಶೀರ್ವಾದ ಇರುತ್ತೆ ದೇವ್ರಿಗೆ ಗುರುವಿನ ಆಶೀರ್ವಾದ ಇದ್ದಿದ್ದಕ್ಕನ ಅವರ ದೇವರಾಗಿರ್ತಾರೆ. ನೋಡ್ರಿ, ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಶೇರ್ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ಜಗತ್ತಿಗಿನ ಬ್ಲೈಂಡ್ ಅಂಡ್ ಕುರುಡರಿಗೆ ಗುರು ಯಾರ? ಲೂಯಿ ಬ್ರೈಲ್ ಅವರು ಎಲ್ಲ ಅಂಧರಿಗೂ ಗುರುಗಳಾಗ್ಯಾರ. ಅವ್ರು ಇದ್ದಿದ್ದಕ್ಕೆ ಕುರುಡರಿಗೆ ಅಂದ್ರೆ ನಮಗೆ ಬ್ರೈಲ್ ಲಿಪಿ ಸಿಕ್ಕಿತ. ಹಂಗೆ
ಸಂಗೀತಕ್ಕೆ ಗುರುಗಳು ಯಾರ? ಪುರಂದರದಾಸರು. ಅವ್ರನ್ನೂ ಸಂಗೀತ ಪಿತಾಮಹ, ಸಂಗೀತದ ಗುರುಗಳು ಅಂತ ಪುರಂದರದಾಸರನ್ನು ಕರೆಯುತ್ತಾರೆ. ಅಂದ್ರೆ ಈಗ ಎಲ್ಲರಿಗೂ ಒಬ್ಬೊಬ್ಬರ ಗುರುಗಳು ಇರ್ತಾರೆ. ಈಗ ಮತ್ತು ಹಿಂಗ ನೋಡ್ರಿ, ಗುರುವಿನ ಆಶೀರ್ವಾದ ನಮಗಿದ್ರ ಚಲೋ. ಮತ್ತೀಗ ಕರ್ನಾಟಕಕ್ಕೆ ಕುರುಡರಿಗೆ ಗುರುಗಳು ಯಾರ? ಪುಟ್ರಾಜ ಗವಾಯಿಗಳು. ಪುಟ್ರಾಜ ಗವಾಯಿಗಳು ಇದ್ದಿದ್ದಕ್ಕೆ ಕರ್ನಾಟಕದ ಅಂಧರಿಗೆ ಅವರು ಗುರುಗಳು ಆಗ್ಯಾರ. ಅವರು ತೋರಿಸ್ಕೊಟ್ಟ ಹಾದಿ ಒಳಗನ ಎಷ್ಟೋ ಜನರಿಗೆ ಈಗ ಬೆಳಕು ಕಾಣಕತ್ತಾರ. ನೋಡ್ರಿ, ನನ್ನ ಮಾಹಿತಿಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಈ ವಿಡಿಯೋ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಹನುಮಂತ, ಶ್ರೀರಾಮ ದೂತ ಹನುಮಂತ, ವಾಯುಪುತ್ರ ಹನುಮಂತ, ಅವಂಗೂ ಅಷ್ಟೆಲ್ಲ ಶಕ್ತಿ ಬರಕಂದ್ರೆ ಅವನಿಗೂ ಗುರುಗಳ ಆಶೀರ್ವಾದ ಐತಿ, ಗುರುವಿನ ಆಶೀರ್ವಾದ. ಹನುಮಂತ ತನ್ನ ಗುರು ಅಂತ ಯಾರನ್ನ ಅನ್ಕೊಂಡಿದ್ದ? ಸೂರ್ಯ ದೇವರನ್ನ. ಸೂರ್ಯ ದೇವರ ಕಡೆಯಿಂದ ಹನುಮಂತ ಶಿಕ್ಷಣ ಕಲಿತ. ಆದ್ದರಿಂದ ಸೂರ್ಯ ದೇವರ ಶಿಷ್ಯ ಮತ್ತು ಹನುಮಂತ ದೇವರ ಗುರು ಅಂತೇಳಿ ಸೂರ್ಯ ಮತ್ತು ಹನುಮಂತ ದೇವರನ್ನ ಪೂಜಿಸ್ತಾರೆ. ಸೂರ್ಯಾಂಜನೇಯರು ಅಂತೇಳಿ ಪೂಜಿಸ್ತಾರೆ, ಗುರು ಶಿಷ್ಯರು ಅಂತ ಹೇಳ್ತಾರೆ. ಮತ್ತೀಗ ಜಗತ್ತಿಗೆ ದೇವರು ಅಂದ್ರೆ ಯಾರ? ತಿರುಪತಿ ಶ್ರೀನಿವಾಸ ದೇವರನ್ನು ಜಗತ್ತಿಗೆ ದೇವರು ಅಂತಾರೆ. ಮಂತ್ರಾಲಯದ ಮಹಾಪ್ರಭು ರಾಘವೇಂದ್ರ ಸ್ವಾಮಿಗಳನ್ನು ಗುರು ಅಂತಾರೆ, ಜಗತ್ತಿಗೆ ಗುರು ಅಂತಾರೆ. ಅದನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಗುರು ಇರತಾರ. ಮತ್ತೀಗ ಮಹಾಭಾರತ ನಡೆಯೋ ಸಮಯದಾಗ ಏಕಲವ್ಯ ತನ್ನ ಗುರು ದ್ರೋಣಾಚಾರ್ಯರಿಗೆ ಹೆಬ್ಬರನ್ನು ಕತ್ತರಿಸಿ ಕೊಟ್ಟಿದ್ದು ಇವತ್ತನ ಗುರು ಪೂರ್ಣಿಮೆಯ ದಿನಾನ. ಇದನ್ನು ನಾವು ನೆನೆಸ್ಬೇಕು. ಮತ್ತು ಕೆಲವೊಬ್ರು ಹಿಂಗ ಪ್ರತಿಯೊಬ್ಬಕ್ಕೂ ಒಬ್ಬೊಬ್ಬರನ್ನ ಗುರು ಇಟ್ಕೊಂಡಿರ್ತಾರೆ. ಈಗ ಭಾರತೊಳಗೆ ಯೋಗ ಗುರು ಅಂತ ರಾಮದೇವ್ ಬಾಬಾ, ಪತಂಜಲಿ ರಾಮದೇವ್ ಬಾಬಾ ಅವ್ರನ್ನ ಯೋಗ ಗುರು ಅಂತ ಕರೀತಾರೆ. ಹಿಂಗೆ ಕೆಲವೊಬ್ರು ಜ್ಯೋತಿಷ್ಯದಾಗೂ ಗುರುಗಳನ್ನ ಕಾಳ್ತಾರೆ. ಅಂದ್ರೆ ಜೀವನದಾಗ ಏನು ಸಮಸ್ಯೆ ಬರಬಾರ್ದು ಅಂತೇಳಿ ಜ್ಯೋತಿಷ್ಯದಾಗ ಹೋದ್ರೆ ಜ್ಯೋತಿಷ್ಯದಾಗೂ ಗುರುಗಳು ಇರ್ತಾರೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ತಾನು ಹುಟ್ಟಿದಾಗಿಂತ ತಾಯಿ ಗುರು ಆಗಿರ್ತಾರೆ. ಮಾತೃ ದೇವೋ ಭವ ಅಂತಾರ. ತಾಯಿಯ ಮೊದಲು ಗುರು, ಹುಟ್ಟಿದಾಗಿಂತ ತಾಯಿ ಗುರು. ಆಮೇಲೆ ಶಿಕ್ಷಣ ಶಾಲೆ ಇದಾಕ ಒಟ್ಟು ತಾಯಿ ಗುರು. ಮತ್ತು ತಾಯಿ ತನೂ ಗುರುವಿನ ಆಶೀರ್ವಾದ ಬೇಕು. ಅವಂಗ ಗುರುಗಳು ಹುಟ್ಟಿದಾಗಿಂದ ತಾಯಿ ತಕ ಮನುಷ್ಯನಿಗೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ನೋಡಿ, ನಾ ಹೇಳೋ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆದ್ರೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ನಾನು ಇಂಥ ವಿಡಿಯೋ ನೋಡ್ಬೇಕಂದ್ರೆ ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಜಯನ ಮನದಾಳದ ಮಾತುಗಳು ನಿಮ್ಗೆ ಇಷ್ಟ ಆದ್ರೆ ಹಿಂಗೆ ಸಪೋರ್ಟ್ ಮಾಡಿರಿ. ವಿಜಯನ ಮನದಾಳದ ಮಾತುಗಳು, ಮಾತೃಭಾಷೆಯಲ್ಲಿ ಬೋಧನೆಗಳು, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೆ ಸ್ವಲ್ಪ ಬೇರೆದವ್ರಿಗೂ ಹೇಳ್ರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಎಲ್ಲರಿಗೂ ನಮಸ್ಕಾರ.